ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನ್ನೇ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ. ನಿಮ್ಮ ಮನೇಲಿ ಏನಾದರೂ ಒಂದು ಕೆಲಸ ಕೊಡಿ ಪ್ಲೀಸ್. ಹಾಯ್ ಹಾಯ್, ನೀವು ಊರು ಬಿಟ್ಟು ಹಾಕೋದ್ ಕೇಳಿ ನಂಗೆ ತುಂಬ ಬೇಜಾರಾತಿತ್ತು. ನಾ ಇನ್ನು ಯಾರ ಹತ್ರ ಮಾತಾಡೋದು? ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ಎಷ್ಟು ಆಸೆ ಇಟ್ಕೊಂಡಿದ್ದಿದ್ದೆ. ಆದರೂ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು ನೀವು ವಾಪಸ್ ಬಂದೇ ಬರ್ತೀರಿ ಅಂತ. ತಕಣಿ ಆಯ್ತು, ತಕಣಿ ಮರ್ರೆ, ಇದು ನಾನು ನೆನಪಿಗೆ ಇಟ್ಕಣಿ. ನಿಂಗೆ ಎಂತಾದ್ರೂ ಮಾತಾಡ್ಕನ್ಸ್ರೆ ಇದ್ರ ಹತ್ರ ಮಾತಾಡಿ ತಕಣಿ. ಅಮ್ಮ, ಭುವನ್ ಊರ್ ಬಿಟ್ಟು ಆತಿದ್ರಲ್ಲ, ಅದಕ್ಕೆ ಮಸ್ತ್ ಬೇಜಾರಾತಿತ್ತು ನಂಗೆ. ಮತ್ತೆಂತ ಮಾಡಕ್ಕಾತು ಮಾರೈತಿ? ಬಂದಲ್ಲೇ ಗೂಟ ಬಡಿಸ್ಕೊಂಡು ಇಪ್ಪಕ್ಕಾತ? ಎಲ್ಲೆಲ್ಲ ಒಂದಲ್ಲ ಒಂದಿನ ಹೋಯ್ಕ್. ಹೇ ಭುವನ, ನೀ ಊರಿಗೆ ಹೋಗೋದ್ ಕಂಡು ನನಗೂ ಭಾಳ ಬೇಜಾರಿತ್ತು ಮಾರಯ್ಯ. ಇಲ್ಕಣ್ಣ, ನೀ ಬೆಂಗಳೂರಿಗೆ ಹೋದ್ಮೇಲೆ ಒಂದು ಚಂದ ಲಾಯ್ಕಿಪ್ಪ ಹುಡುಗಿ ನೋಡಿ ಮದುವೆ ಮಾಡ್ಕ ಆಯ್ತಾ? ನನ್ನ ಮಗಳಿಗೂ ಚಂದ ಹುಡುಗನ್ ನೋಡಿ ಮದುವೆ ಮಾಡ್ತೆ. ನಾ ಮದುವೆಗೆ ಹೇಳಿ ಕಳಿಸ್ತೆ, ಬಾ ಆಯ್ತಾ? ಅಮ್ಮ, ನಮ್ಮ ಮದುವೆಯಲ್ಲಿ ಆತಿಲ್ಲ. ಮತ್ತೆಂತ ಸನ್ಯಾಸಿ ಆಗಿದ್ಕ? ಹೌದು, ಏನೀಗ? ಅಕ್ಕ, ಎಷ್ಟೊತ್ತಕ್ಕ ಎಲ್ಲಿಗೋದ್ದು? ನೋಡ, ದೇವಸ್ಥಾನಕ್ಕೆ ಹೋಗಿದ್ದೆ, ಬೇಗ ಬಂದ್ಬಿಡ್ತೀನಿಲ್ಲ ಅಂತ ಹೇಳಿ ಹೋಗಿಲ್ಲ ಅಷ್ಟೇ. ಅಲ್ಲಿ ಹಾಪಕ್ಕೆ ರೆಡಿ ಮಾಡೋದು ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವ್ರ ಪೂಜೆ ಮಾಡೋಕೆ ಕೂಕೊಂಡಿದ್ಯಾ? ಬೋನಣ್ಣ ಸಿಟಿಗೋರು ನಿಂಗೆ ಅಡ್ಡಿಲ್ಲ? ಬೋನಣ್ಣ ಇಲ್ದಿರ ಅಡ್ಡಿಲ್ಲ ನಿಂಗೆ? ಅವ ಸಿಟಿಗೋರು ನೀ ಇರ್ತೀಯಾ? ಅವ್ರಿಲ್ದೆ ನಾ ಹೇಗೋ ಇರಲಿ ಪುಟ, ಅವ್ರ ಜೀವಕ್ಕೇನೋ ಅಪಾಯ ಆಗಬಾರ್ದು ಅಂತ ಸಿಟಿಗೆ ಹೋಗಿ ಅಂತ ಹೇಳಿಬಿಟ್ಟೆ. ಈಗ ಹೊರಟು ನಿಂತಿದ್ದಾರೆ, ಹೇಗೆ ತಡೆಯೋದು ಗೊತ್ತಾಗ್ತಿಲ್ಲ ಕಣೋ. ಏನಾದರೂ ಮಾಡಬೇಕು. ಆಯ್ತಕ್ಕ, ಬೇಗ ಹೋಪ ಬಾ, ಬೇಗ. ಅಲ್ಲಿ ತಡಿಕಲ್ದ ಎಂತಾರು ಮಾಡಿ ಬೇಗ ಹೋಪ ಬಾ. ಅಲ್ಲಿ ತಡಿಕಲ್ದ ಲೇಟ್ ಆತ್ ಬಾ ಅಕ್ಕ. ಇಲ್ಲ ಪುಟ, ನಾವೀಗ ಹೋಗಿ ತಡೆದ್ರೆ ಅಲ್ಲಿರೋ ಎಲ್ಲರಿಗೂ ಅನುಮಾನ ಬರುತ್ತೆ ಕಣೋ. ಬೇರೆ ಏನಾದರೂ ಐಡಿಯಾ ಹುಡುಕ್ಬೇಕು. ಎಂತ ಐಡಿಯಾ ಅಕ್ಕ? ಹಾಯ್ ನರಸಿಂಹಣ್ಣ, ಒಂದು ಅರ್ಜೆಂಟ್ ಒಂದು ಪ್ಯಾಕೆಟ್ ಊದ್ಬಿಸಿ ಕೊಡಿ. ಎಂತ ಪುಟ್ಟ ಮಾರ, ಎಂತ ಅರ್ಜೆಂಟ್ ಮಾರ ನಿಂದ? ಅವ್ನು ಬೋನಣ್ಣ ಪ್ಯಾಟಿ ಕೊಟ್ಟಿದ್ದ, ನಾನು ಅವನ ಟಾಟಾ ಹೇಳಿಸ್ಬಾರ್ದ? ನೀವು ಹರಿಕತ್ತಿಗೆ ಅಂದ್ಬಿಟ್ಟು ನಂಗೆ ಟೈಮ್ ಇಲ್ಲ, ಬೇಗ. ಎಲ್ಲಿ ಹೊರಟಿದ? ಪ್ಯಾಟಿಗೆ ಮಾರ್ರೆ, ಅವ್ನು ಇನ್ನೇಗಳು ಬತ್ತಿಲ್ಲ, ಬೇಗ ಕೊಡಿ.
ದಣಗಳೇ, ಸುಬ್ರನ್ ಹೋಟ್ಲಿಂದ ಬರಬೇಕಾಗಿರೋ ಬಾಕಿ ದುಡ್ಡಲ್ಲಿ 3,000 ಕೊಟ್ಟಿದ್ದಾರೆ. ಮಿಕ್ಕಿ ದುಡ್ಡನ್ನು ಮುಂದಿನ ತಿಂಗಳು ಕೊಡ್ತಾರಂತೆ. ತಗೊಳ್ಳಿ 3,000. ಏನಾಯ್ತು ದನಗಳೇ? ಯಾಕೆ ಹೀಗೆ ನೋಡ್ತಿದ್ದೀರಾ ನನ್ನ? ಎಲ್ಲ ಲೆಕ್ಕ ತೀರಿಸಿ ಹೋಗ್ತಾ ಇದೆಯಾ ಭುವನ್? ಅದು ನನ್ನ ಜವಾಬ್ದಾರಿ ಅಲ್ವಾ ದನಗಳೇ? ದುಡ್ಡಿನ ವಿಷಯದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಜವಾಬ್ದಾರಿನ ವಹಿಸ್ಕೊಟ್ಟಿದ್ದೀರಾ. ಆ ನಂಬಿಕೆ ಉಳಿಸ್ಕೋಬೇಕಲ್ವಾ ನಾನು? ಇಲ್ಲಿಂದ ನಾನು ಹೋದ್ಮೇಲೆ ಕೂಡ ಲೆಕ್ಕಾಚಾರದ ವಿಚಾರಗಳಲ್ಲಿ ಯಾವುದೇ ಗೊಂದಲಗಳಿರಬಾರ್ದು. ಅದಕ್ಕೆ ಹೀಗೆ ತಗೊಳ್ಳಿ. ಆದರೆ ನಾನು ನಿನ್ನ ಮೇಲಿಟ್ಟಿರೋ ಪ್ರೀತಿದು, ನಾನು ಉಳಿಸ್ಕೊಂಡಿರೋ ನಿನ್ನ ಋಣಗಳದ್ದು, ಈ ಲೆಕ್ಕ ಎಲ್ಲ ಹಾಗೆ ಉಳಿದು ಬಿಡುತ್ತಲ್ಲ, ಅದನ್ನೇನು ಮಾಡೋದು? ತೀರ್ಸೋಕ್ಕಾಗದೇ ಇರೋ, ವಿವರಣೆ ನೀಡೋಕ್ಕಾಗದೇ ಇರೋ ಅಷ್ಟು ದೊಡ್ಡ ಲೆಕ್ಕನ ಹಾಗೆ ಬಿಟ್ಟು ಈ ದುಡ್ಡು ಕಾಸಿನ ಲೆಕ್ಕ ಕೊಡ್ತಾ ಇದೆಯಲ್ಲ ಭುವನ್. ದಣಗಳೇ, ನಿಮ್ಮ ಪ್ರೀತಿ ಋಣ, ನಿಮ್ಮ ಆಶ್ರಯದ ಋಣ, ನಿಮ್ಮ ಮನೇಲಿ ತಿಂದು ಒಂದೊಂದು ಅನ್ನದ ಅಗಳದ ಋಣ ನನ್ನ ಮೇಲಿದೆ ದನಗಳೇ. ಅದನ್ನೆಲ್ಲ ಯಾವುದೂ ತೀರ್ಸೋಕ್ಕಾಗೋದಿಲ್ಲ. ಅದು ಯಾವಾಗಲೂ ನನ್ನ ಮೇಲೆ ಇರಲೇಬೇಕು. ಯಾರ ಋಣದಲ್ಲಿದೆಯೋ ಏನೋ. ಬಾ. ಆದರೆ ಯಾಕೋ ಏನೋ ನೀನು ಊರಿಗೆ ಹೋಗ್ತಿರೋದನ್ನ ನನ್ನಿಂದ ಒಪ್ಕೊಳಕ್ಕಾಗ್ತಾ ಇಲ್ಲ. ಅಪ್ಪಾಜಿ, ಪ್ರಸಾದ ತಗೊಳ್ಳಿ. ಏನಮ್ಮ ಇವತ್ತು ವಿಶೇಷ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ಯಾ? ಕೆಲವು ಸಂತೋಷಗಳು ಹಾಗೆ ಅಪ್ಪಾಜಿ, ಕಾರಣ ಎಲ್ಲ ಗೊತ್ತಿದ್ರು ಹಂಚ್ಕೊಡೋದಕ್ಕಾಗೋದಿಲ್ಲ. ಇದು ಒಂದು ರೀತಿ ಅದೇ ಥರ ಖುಷಿನೇ. ಆದರೆ ಈ ಖುಷಿಗೆ ನೀವು ಕಾರಣ ಅಂತಷ್ಟೇ ಹೇಳಬಲ್ಲೆ. ಕೊಲ್ಲೋ ವಂಶ ನಮ್ದಲ್ಲ ಗಜೇಂದ್ರ, ನಮ್ಮದು ಕಾಯೋ ವಂಶ. ಅದಕ್ಕೆ ಊರ್ ಜನರೇ ಸಾಕ್ಷಿ. ಓ, ಊರ್ ಜನರೇ ಸಾಕ್ಷಿ ಅಂತಿದ್ಯಾ? ಒಂದು ದೊಡ್ಡ ಸಾಕ್ಷಿನೇ ಊರಿಂದ ಎಸ್ಕೇಪ್ ಮಾಡಕ್ಕೆ ಹೊರಟಿದ್ಯಾ? ಸಾಕ್ಷಿನ? ಓಹೋ, ಸಾಕ್ಷಿನ ತಂದ್ಕೊಂಡಿದ್ದೆ, ಸಾಕ್ಷಿ ಅಲ್ಲ ಅಂದಮೇಲೆ ಇವನೇ ಕೊಲೆಗಾರನ?